ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡಿ. ಆ್ಯಂಡ್ ಇವತ್ತು ಫ್ರೈಡೇ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕೆಲಸಗಳಿದೆ, ಸೊ ಯಾಕೆ ವ್ಲಾಗ್ ಶೂಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಕಿಚನ್ನಲ್ಲಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಹೋಗುತ್ತೆ ನೋಡೋಣ. ಆ್ಯಂಡ್ ಇದೇ ಬ್ಲಾಗಲ್ಲಿ ನಾನು ನಿಮಗೆ ರೆಸಿಪಿ ಕೂಡ ಶೂಟ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ. ಅದು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬೇಸಿಕಲಿ ಏನಂದರೆ ಇನ್ಸ್ಟಾಗ್ರಾಮ್ ಫುಡ್ ಸೀರೀಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಫುಡ್ಡನ್ನು ಇವತ್ತು ನಾನು ಮಾಡ್ತಾ ಇರೋದು. ಅದರಲ್ಲಿ ಒಂದು ಬಂದು ನಂಗೆ ಬರುತ್ತೆ, ಇನ್ನೊಂದು ಮಾತ್ರ ಹೊಸ್ದಾಗಿ ಕಾಣಿಸ್ತು ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಇವತ್ತಿನ ದಿನ ಶುರು ಮಾಡೋಣ. ನನ್ನ ದಿನ ಶುರುವಾಗೋದೇ ಒಂದು ಡಿಟಾಕ್ಸ್ ವಾಟರಿಂದ ಆ್ಯಂಡ್ ಇವತ್ತು ABC ಜ್ಯೂಸಿಂದ ಶುರುವಾಗುತ್ತೆ. ಬನ್ನಿ ನಿಮಗೂ ತೋರಿಸ್ತೀನಿ ಗೈಸ್. ಆ್ಯಂಡ್ ಇದು ABC ಜ್ಯೂಸ್ ಅಲ್ಲ, ಫಸ್ಟ್ ಆಫ್ ಆಲು ಇದು ಬಂದು ಬರೀ ಬೀಟ್ರೂಟ್ ಜ್ಯೂಸ್ ಅಷ್ಟೇ. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಜಸ್ಟ್ ಬೀಟ್ರೂಟು ಮತ್ತು ಸ್ವಲ್ಪ ಜಿಂಜರ್ನ ಹಾಕಿ ಗ್ರೈಂಡ್ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಟಿರೋದು. ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಟೇಸ್ಟನ್ನು ನಾನು ಕುಡಿಯುವಾಗ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಆ್ಯಂಡ್ ನೋಡಿ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ಥರ ಇದೆ ಅಂತ. ಈಗೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ರೆ ಸಾಕು, ಈ ABC ಜ್ಯೂಸೇ ಬರ್ತಾ ಇರುತ್ತೆ. ಅದಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಕಸರೆ ಇರುತ್ತೆ, ಬಟ್ ಓಕೆ. ನನಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಅಷ್ಟೇನು ಇಷ್ಟ ಆಗಿಲ್ಲ. ಮತ್ತು ನಾನು ಅದನ್ನ ಪ್ಯೂರೇ ಮಾಡಿಟ್ಟಿಲ್ಲ, ಹಂಗೆ ರಾಗೆ ಕನ್ಸ್ಯೂಮ್ ಮಾಡಿರೋದ್ರಿಂದ ಸ್ವಲ್ಪ ಕಹಿ ಫೀಲ್ ಆಗ್ತಾಯಿತ್ತು. ಬಟ್ ಹೆಲ್ತ್ ವೈಸ್ ನೋಡಿದ್ರೆ ಅದು ಒಳ್ಳೆಯದಲ್ಲ ಅಂತ ಕುಡಿಲೇಬೇಕು ಅಷ್ಟೇ. ಬಟ್ ನನ್ನ ಕೇಳಿದ್ರೆ ನನಗೇನು ಅಷ್ಟಿಷ್ಟ ಆಗಿಲ್ಲ ಗೈಸ್. ನೀವು ಒಂದು ಸತಿ ಟ್ರೈ ಮಾಡ್ಬೋದು. ನಂದು ಈ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ ಆಗಿದ ತಕ್ಷಣ ಫಸ್ಟ್ ಶುರು ಆಗೋದೇ ಕಿಚನ್ ಕೆಲಸ. ಅಡುಗೆ ಮಾಡು, ತಿಂಡಿ ಮಾಡು, ಡಿನ್ನರ್ ಮಾಡು, ಇದೇ ಶುರು ಆಗಿದೆ. ಸೊ ಜಾಸ್ತಿ ಮಾತಾಡೋದು ಬಿಟ್ಬಿಟ್ಟು ನಾನು ನಿಮಗೆ ರೆಸಿಪಿ ಶೂಟ್ ಮಾಡಿ ತೋರಿಸ್ತೀನಿ, ಆಯಿತಾ ಗೈಸ್? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಏಕೆಂದರೆ ಎಷ್ಟೊಂದು ನಾನ್ ಫಾಲೋವರ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಆ್ಯಂಡ್ ಗೈಸ್, ಸಬ್ಸ್ಕ್ರೈಬ್ ಇಸ್ ಕಂಪ್ಲೀಟ್ಲಿ ಫ್ರೀ, ಯಾವುದೇ ಚಾರ್ಜ್ ಇರಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಸೀರೀಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆ ಇನ್ಸ್ಟಾಗ್ರಾಮ್ ಸೀರೀಸಲ್ಲಿ ಕಂಡಿರೋ ಒಂದು ಚಟ್ನಿ ರೆಸಿಪಿ ಇದು. ಈ ಚಟ್ನಿ ನೇಮ್ ಏನಂದರೆ ರ್ಯಾಡಿಶ್ ಚಟ್ನಿ, ಮೂಲಂಗಿ ಚಟ್ನಿ. ಇವಾಗ ಯಾರೆಲ್ಲ ಮನೆಯಲ್ಲಿ ಮೂಲಂಗಿ ತಿನ್ನಲ್ಲ ಅಂತ ಇರ್ತಾರೆ ಅವ್ರಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಮೂಲಂಗಿ ಇದೆ ಅಂತ. ಸೊ ಬನ್ನಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಬಂದು ಎಣ್ಣೆ ಹಾಕಿಬಿಟ್ಟು, ಇದು ಹುರ್ಕೊಳ್ಳೋಕ್ಕೆ ಬೇಕಾಗಿರೋ ಐಟಮ್ಮು ಏನಂದರೆ ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆ್ಯಂಡ್ ಕಡಲೆಬೇಳೆ ಬಂದು ಅದು ಕೂಡ 2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ ಮತ್ತು 2 ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ತೊಗೊಂಡಿದ್ದೀನಿ. ಆ್ಯಂಡ್ 2 ಕಲ್ಲರ್ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 2 ಮಾಮೂಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಮೇನ್ಲಿ ಚಟ್ನಿಗೆ ಬೇಕಾಗಿರೋದು ರ್ಯಾಡಿಶು. ಸೊ ಇಲ್ಲಿ ಒಂದು ರ್ಯಾಡಿಶ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಇಲ್ಲಾಂದರೆ ಸಾಂಬಾರು ಈರುಳ್ಳಿ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಚಿಕ್ಕ ಗಾತ್ರ
ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಸೊ ಬನ್ನಿ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನಿಮಗೆ ಇವಾಗ ಶೂಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ನಿಮಗೆ ಯಾವ ಎಣ್ಣೆ ಪ್ರಿಫರಬಲ್ ಆ ಎಣ್ಣೆ ನೀವು ಬಳಸ್ಬೋದು. ಈಗ ಒಂದು ಕಡಾಯಿಗೆ ಈ ಥರ ಆಯಿಲ್ ಫ್ರೈ ಮಾಡೋಕ್ಕೆ ಆ ಕಾಳುಗಳ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. 1 by 1 ಹಾಕಿ ನೀವು ಫ್ರೈ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದು ಬಂದು ಜಾಸ್ತಿ ರೋಸ್ಟ್ ಆಗಬಾರ್ದು, ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ. ಆ್ಯಂಡ್ ಗೈಸ್, ಇದು ರೆಸಿಪಿ ನಾನು ಮಾಡಿ ಎಲ್ಲ ಆದಮೇಲೆ ನಾನು ಟೇಸ್ಟ್ ಮಾಡಿದೆ. ಆ್ಯಂಡ್ ಬಿಲೀವ್ ಮಿ ಗೈಸ್, ಇದರಲ್ಲಿ ರ್ಯಾಡಿಶ್ ಇದೆ ಅಂತ ನಿಮಗೆ ಗೊತ್ತೇ ಆಗಲ್ಲ ಯಾವುದೇ ಕಾರಣಕ್ಕೂ. ಆ್ಯಂಡ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ, ಆಯಿತಾ? ನಾನು ಇನ್ಸ್ಟಾಗ್ರಾಮ್ ನೋಡುವಾಗ ಎಷ್ಟೊಂದು ರೆಸಿಪೀಸ್ ನನಗೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಈ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಬೇಸಿಕಲಿ ನಮ್ಮ ಮನೇಲಿ ಯಾರೂ ಮೂಲಂಗಿ ತಿನ್ನಲ್ಲ, ಅದಕ್ಕೋಸ್ಕರ ಈ ರೆಸಿಪಿ ಟ್ರೈ ಮಾಡಿದ್ದು. ಈಗ ಒಂದು ಬಾಣಲಿಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ರ್ಯಾಡಿಶ್ನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಅದಾದಮೇಲೆ ಹುಣಸೆಹಣ್ಣನ್ನ ತೊಗೊಂಡು ಫ್ರೈ ಮಾಡಾದಮೇಲೆ ಜಾರ್ಗೆ ಆಯಿಲ್ ಫ್ರೈ ಮಾಡಿರ್ತೀರಲ್ಲ ಕಾಳುಗಳು, ಅದನ್ನೆಲ್ಲ ಹಾಕಿ ರುಬ್ಬಿ ಆದಮೇಲೆ ಈ ಈರುಳ್ಳಿ ಬೆಳ್ಳುಳ್ಳಿದು ಫ್ರೈನ ಹಾಕಬೇಕು. ಅದೆಲ್ಲ ಹಾಕಿ ನೀರು ಹಾಕ್ದಲೇ ರುಬ್ಬಬೇಕು ಮೇನ್ಲಿ. ಆ್ಯಂಡ್ ಇಲ್ಲಿ ನಾನು ನಮ್ಮ ಸ್ಟೈಲು, ನಾವು ಹಾಸನ ಸೈಡ್ ಇರೋದ್ರಿಂದ ನಾವು ಯಾವ ಥರ ರೊಟ್ಟಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಎಲ್ಲ ಸ್ಟೇಟಲ್ಲೂ ಡಿಫ್ರೆಂಟ್ ರೊಟ್ಟಿ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತೀವಿ. ನಾನಿವತ್ತು ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಈ 3 ಐಟಮ್ ನಾನು ತೊಗೊಂಡಿರೋದು. ನೀವು ಬೇಕಾದರೆ ಇದಕ್ಕೆ ಹ್ಯಾಶ್ ಗಾರ್ಡು ಇಲ್ಲಾಂದರೆ ಬಾಟಲ್ ಗಾರ್ಡ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಶೆಲ್ಫ್ ಮೇಲೆ ನೀಟಾಗಿ ಒರೆಸ್ಬಿಟ್ಟು ರೊಟ್ಟಿ ಮಾಡ್ತಾ ಇರೋದು. ಹಸಿಟ್ಟು ಹಾಕೋಬಿಟ್ಟು ಅದೇ ಥರ ಶೆಲ್ಫ್ ಮೇಲೆ ನಾವು ಹಂಗೇನೆ ಕೈಯಲ್ಲೇ ತೊಟ್ತೀವಿ. ಕೆಲವೊಬ್ಬರು ಚಪಾತಿ ಮಾಡ್ತಾರಲ್ಲ ಆ ಥರ ಕೂಡ ಮಾಡ್ತಾರೆ. ಬಟ್ ನಮ್ಮ ಕಡೆ ಹಾಸನ ಸೈಡ್ ನಾವು ಇದೇ ಥರನೇ ಕೈಯಲ್ಲೇ ಮಾಡೋದು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ನನಗೂ ಸ್ಟಾರ್ಟಿಂಗ್ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ನಾನು ಕೂಡ ಕಲ್ತಿರೋದು. ನಮ್ಮ ಅತ್ತೆ ಹತ್ರನೇ ಕಲ್ತಿರೋದು. ನಮ್ಮ ಅತ್ತೆ ಇನ್ನೂ ಚೆನ್ನಾಗಿ ಮಾಡುತ್ತೆ ಅಡುಗೆಗಳ್ನ. ಏನಾದರೂ ಟೈಮ್ ಬಂದರೆ ನಮ್ಮ ಅತ್ತೆ ಮಾಡೋ ಅಡುಗೆ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನಾನು ಮಾಡೋ ಅಡುಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಬಟ್ ತಿನ್ನೋ ಥರ ಅಂತೂ ಇರುತ್ತೆ. ಅದಕ್ಕೆ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ರೊಟ್ಟಿ ಹಾಕೋ ತವ ಕೂಡ ಬರುತ್ತೆ, ಬಟ್ ನನ್ನ ಹತ್ರ ಅದಿಲ್ಲ. ನಾನು ಅದಕ್ಕೆ ದೋಸೆ ಹಾಕೋ ತವದ ಮೇಲೆ ಮಾಡೋದು ನಾನು. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇದಕ್ಕೆ ಫಸ್ಟು ರೊಟ್ಟಿ ಹಾಕಿ ಆದಮೇಲೆ ಅದ್ರ ಮೇಲೆ ನೀರು ಹಾಕಿ ಸವರಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಮಡ್ಚಾಕಿ ಬೇಯಿಸ್ತಾ ಹೋಗ್ತೀನಿ. ಆ್ಯಂಡ್ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕೂಡ ಹಂಗೆ ರಾ ಆಗಿ ಬೇಯಿಸ್ತೀನಿ. ಇದಾದಮೇಲೆ ನಿಮಗೆ ಸಾಫ್ಟಾಗಿರೋ ರೊಟ್ಟಿ ಬರುತ್ತೆ. ಆ್ಯಂಡ್ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ, ಆಯಿತಾ? ಆ್ಯಂಡ್ ಹಂಗೆ ನನಗೆ ಕೆಲಸ ಇದೆ ಅಂತ ಹೇಳಿದೆ ಅಲ್ವಾ. ನನ್ನ ಅಜ್ಜಿಗೆ ಬಂದು ಕಣ್ಣು ಆಪ್ರೇಷನ್ ಇತ್ತು. ಸೊ ನಮ್ಮ ಅಮ್ಮ ಅವ್ರನ್ನ ನೋಡ್ಕೊಳ್ಳೋದ್ರಿಂದ ನಾನು ಹಂಗೆ ಅವ್ರಿಗೆ ತಿಂಡಿ ಮಾಡಿ ಹಾಸ್ಪಿಟಲ್ಗೆ ತಗೊಂಡೋಗ್ತಾ ಇದ್ದೆ. ಈ ಹಾಸ್ಪಿಟಲ್ ನಾನು ಸ್ಪೆಷಲಿ ಹೇಳಲೇಬೇಕು, ತುಂಬಾ ಚೆನ್ನಾಗಿದೆ. ಇದು ಆರೋಹಳ್ಳಿ ಹತ್ರ ಇರೋದು ಒಂದು ಹಾಸ್ಪಿಟಲ್, ಕನಕಪುರ ಮೇನ್ ರೋಡಲ್ಲಿ. ಆ್ಯಂಡ್ ನಾನಿರೋದು ಕೂಡ ಆರೋಹಳ್ಳಿ ಅಲ್ಲ, ಹತ್ರನೇ ಇರೋದು, ಆಯಿತಾ? ಈ ಬಸ್ಸಲ್ಲಿ ಹೋಗುವಾಗ ಈ ಎಲೆಕ್ಟ್ರಿಕ್ ಬಸ್ ಅಂತೂ ನೆಕ್ಸ್ಟ್ ಲೆವೆಲು, ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಲ್ವಾ ಗೈಸ್. ಆ್ಯಂಡ್ ನಮ್ಮೂರ ಕಡೆ ಇರೋ ಸೀನರಿನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನಮ್ಮ ಸೈಡಲ್ಲಿರೋ ಸೀನರಿ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದು ಸತಿ ಬರ್ಬೋದು. ಈ ಸೈಡ್ ರೆಸಾರ್ಟ್ ಎಲ್ಲ ಇದೆ, ಟ್ರೈ ಕೂಡ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ಈ ಕೆರೆ ತುಂಬ ಲೋಟಸ್ ಇದೆ. ಎಷ್ಟು ಲೋಟಸ್ ಅಂದರೆ ಅಷ್ಟು ಲೋಟಸ್ಸು. ಅದಕ್ಕೆ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಈ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್ ಲೋಟಸ್ಸು. ನಾನು ಹೇಳಿದೆ ಅಲ್ವಾ, ಹಾಸ್ಪಿಟಲ್ಲು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಈ ಹಾಸ್ಪಿಟಲ್ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡಿರಲ್ಲ, ಅಷ್ಟು ದೊಡ್ಡದಾಗಿದೆ. ಆ್ಯಂಡ್
ಸುತ್ತಮುತ್ತ ಎಲ್ಲ ಫ್ಲವರ್ಸ್ನ ಹಾಕಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್. ಅದೇ ಥರ ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ನಾನು ಹಂಗೇನೆ ಈ ಹಾಸ್ಪಿಟಲ್ನ ಸ್ಪೆಷಲಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ಕೊಂಡಿರೋದು. ನಾನು ಒಳಗಡೆ ಹೋಗಿ ನಮ್ಮ ಅಜ್ಜಿನೆಲ್ಲ ನೋಡ್ಕೊಂಡು ಬಂದೆ, ಬಟ್ ಅದನ್ನೆಲ್ಲ ವೀಡಿಯೋ ಶೂಟ್ ನಾನು ಮಾಡಿಲ್ಲ. ಜಸ್ಟ್ ನಮ್ಮಮ್ಮ ಬಂದು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಒಳಗೆ ಹೋಗಿದ್ದು. ಆ್ಯಂಡ್ ಈ ಹಾಸ್ಪಿಟಲಲ್ಲಿ ಮನೆ ಊಟನ ಒಳಗೆ ಬಿಡಲ್ಲ, ಬಿಕಾಸ್ ಅವರೇನೆ ಕೊಡ್ತಾರೆ ಊಟನ. ಅದಕ್ಕೆ ಯಾವುದೇ ಥರ ಫುಡ್ ಐಟಮ್ಸ್ನ ಒಳಗೆ ಬಿಡಲ್ಲ. ಅದಕ್ಕೆ ನಮ್ಮಮ್ಮನ ಆಚೆ ಕರೆದು ಅಲ್ಲಿ ನಮ್ಮಮ್ಮಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ತಿನ್ನಿಸಿ ಆಮೇಲೆ ಹೋಗಿ ನಾನು ನಮ್ಮ ಅಜ್ಜಿನ ನೋಡ್ಕೊಂಡು ಬಂದಿದ್ದು. ಆ್ಯಂಡ್ ಅಲ್ಲಿಂದ ಮುಗಿಸಿ ನಾನು ಆಫೀಸ್ಗೆ ಹೋಗಿ ಮಧ್ಯಾಹ್ನ ಆಗಿತ್ತಲ್ಲ ಲಂಚ್ ಮಾಡ್ತಾಯಿದ್ದೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.